ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗಳ ಮಹಾ ಒಕ್ಕೂಟ ಇವತ್ತು ಸುಮಾರು ಒಂದು 10-11 ಸಂಘಟನೆಗಳ ಪದಾಧಿಕಾರಿಗಳು ಸೇರಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಕಾರಣ ಏನಂತಂದರೆ ಇವತ್ತು ಲೋಕಸಭಾ ಚುನಾವಣೆ ನಮ್ಮ ಎದುರುಗಡೆ ಇದೆ. ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ 5 ವರ್ಷದಲ್ಲಿ ಏನೇನೆಲ್ಲ ತೀರ್ಮಾನಗಳು ತಗೊಳ್ಬೋದು, ಆ ಕಾರಣಕ್ಕಾಗಿ ಅದು ತುಂಬ ಮಹತ್ವವಾಗಿರ್ತಕ್ಕಂಥ ಒಂದು ಚುನಾವಣೆ ಇದು. ಇವತ್ತು ತೆಗೆದುಕೊಳ್ಳೋಂಥ ತೀರ್ಮಾನಗಳು ನಮ್ಮ ಮೇಲೆ ಇರುತ್ತೆ, ಮತದಾರರ ಮೇಲೆ, ಜನಸಾಮಾನ್ಯರ ಮೇಲೆ ಇರುತ್ತೆ. ಆ ಸರ್ಕಾರ ರಚನೆ ಮಾಡಿದ ಮೇಲೆ ನಮ್ಮದೇನು ನಡೆಯೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತು 10 ವರ್ಷದಿಂದ ಏನು ಮೋದಿ ನೇತೃತ್ವದ BJP ಸರ್ಕಾರ ಈ ದೇಶದಲ್ಲಿ ಆಳ್ವಿಕೆ ಮಾಡ್ತು, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತು ಎಲ್ರಿಗೂ ಸಾಮಾನ್ಯರು ಕೂಡ ಗೊತ್ತಿರ್ತಕ್ಕಂಥದ್ದೇ. ಅವ್ರು ಯಾರು ಕೂಡ ಜನಪರವಾದ ಕಾಳಜಿಯನ್ನು ಇಟ್ಕೊಂಡು ಯಾವುದೇ ರೀತಿಯಾದ ಕೆಲಸ ಮಾಡಲಿಲ್ಲ. ಪ್ರಾರಂಭದಲ್ಲಿ 15 ಲಕ್ಷ ಒಬ್ಬೊಬ್ಬ ಅಕೌಂಟ್ಗೂ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, ಅದಾಗಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗನ ಕೊಡ್ತೀನಂದ್ರು, ಅದು ಆಗಲಿಲ್ಲ. ರೈತರ ಪರವಾದಂಥ ಕೆಲಸಗಳು ಮಾಡ್ತೀನಂದ್ರು, ಅದು ಆಗಲಿಲ್ಲ. ದಲಿತ ಪರವಾದ ಕೆಲಸಗಳು ಮಾಡ್ತೀನಂದ್ರು, ಕಾರ್ಮಿಕರ ಪರವಾಗಿ ಯಾವುದೇ ಕೆಲಸಗಳು ಕೂಡ ಆಗಲಿಲ್ಲ. ಅವರ ಅಭಿವೃದ್ಧಿ ಕೆಲಸಗಳೇನಪ್ಪ ಅಂತಂದ್ರೆ ದೇವಸ್ಥಾನಗಳು ಕಟ್ಟೋದು. ದೇವಸ್ಥಾನಗಳು ಬಿಟ್ಟರೆ ಜನಸಾಮಾನ್ಯರ ಮತ್ತು ಅಭಿವೃದ್ಧಿ ಪರವಾದಂಥ ತೀರ್ಮಾನಗಳು, ಜನಪರ ತೀರ್ಮಾನಗಳು ಯಾವುದೇ ರೀತಿಯಾದಂಥ ಕೆಲಸಗಳು 10 ವರ್ಷದಲ್ಲಿ ಆಗಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ನಮ್ಮ ಕೈಯಲ್ಲಿ ಇವತ್ತು ಆಡಳಿತವನ್ನು ಯಾರು ಮಾಡ್ಬೇಕು ಅನ್ನೋದು ನಮ್ಮ ಕೈಯಲ್ಲಿರೋದ್ರಿಂದ ಇವತ್ತು ನಾವು ಒಂದು ತೀರ್ಮಾನ ತಗೊಂಡಿದ್ವಿ. ಕರ್ನಾಟಕದಲ್ಲಿ ದಲಿತ ಚಳವಳಿಯ ಎಲ್ಲ ವಿಭಾಗಗಳು ಮತ್ತು ಅದು ವಿಶೇಷವಾಗಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ದಲಿತ ಸಂಘಟನೆಗಳು ಸೇರಿ ಇವತ್ತು ಕಾಂಗ್ರೆಸ್ಸನ್ನು ಬೆಂಬಲಿಸಿ BJPಯನ್ನು ಈ ದೇಶದಿಂದ ಕಿತ್ತೋಡಿಸಕ್ಕಂಥ ಕೆಲಸನ ಮಾಡಬೇಕನ್ನೋಂಥ ತೀರ್ಮಾನವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ತೀರ್ಮಾನ ತಗೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಜನಸಾಮಾನ್ಯರು ಪ್ರತಿಯೊಬ್ಬ ನಾಗರಿಕರು ಕೂಡ ಮೋದಿಯ ಸರ್ಕಾರವನ್ನು ತೆಗೆದು ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಬೇಕಂತ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮನವಿಯನ್ನು ಮಾಡಿದ್ವಿ. ಸರ್, ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ರಕ್ಷಾರಾಮಯ್ಯವರು ಗೆಲ್ಲುವಂಥ ನಿರೀಕ್ಷೆ ಇದೆ ತಮಗೆ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂಥ ರಕ್ಷಾರಾಮಯ್ಯನವರು ಅವರು ಹೊರಗಿನವರು ಅಂತ ಕೆಲವರು ಮಾತಾಡ್ತಾರೆ, ಆದರೆ ಅವರು ಅತ್ಯಂತ ನಿಕಟವಾಗಿ ಚಿಕ್ಕಬಳ್ಳಾಪುರ ಜೊತೆ ಸಂಪರ್ಕದಲ್ಲಿ ಇರ್ತಕ್ಕಂಥವರು ಮತ್ತು ಅವ್ರ ಕುಟುಂಬ ಕಡೋರು. ಇವತ್ತು ನಮ್ಮ ಕ್ಷೇತ್ರದಲ್ಲೇ ಇರ್ತಕ್ಕಂಥ ಕೈವಾರ ಕ್ಷೇತ್ರದ ತುಂಬ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ತುಂಬ ಅಭಿವೃದ್ಧಿ ಮಾಡಿ ಯಾರು ಏನೇ ಸಮಸ್ಯೆ ಬಂದಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಕೂಡ ತುಂಬ ಗಂಭೀರವಾಗಿ ಅದನ್ನು ಪರಿಗಣಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು, ನಾವು ಖುದ್ದು ಮಾಡಿಸಿರ್ತಕ್ಕಂಥದ್ದು ಇದೆ. ಆ ಕಾರಣಕ್ಕಾಗಿ ಇವತ್ತು ರಕ್ಷಾರಾಮಯ್ಯನಿಗೆ ನಾವು ಬೆಂಬಲಿಸಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮತ್ತು ನಾವು ಈಗಾಗಲೇ ಅನೇಕ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿದ್ದೀವಿ ಮತ್ತು ನಾವು ಜನಸಾಮಾನ್ಯರ ಜೊತೆ ಸಂಪರ್ಕನ ಮಾಡಿದ್ವಿ. ಎಲ್ಲ ಕಾರಣಕ್ಕೂ ಇವತ್ತು ರಕ್ಷಾರಾಮಯ್ಯನವರು ಸುಮಾರು 3 ಲಕ್ಷ ಓಟನ ಅಂತರದಿಂದ ಗೆಲ್ಲತಕ್ಕಂಥ ಎಲ್ಲ ಒಂದು ಅವಕಾಶಗಳು ಇವತ್ತು ನಮ್ಮ ಮುಂದೆ ಇದೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಆ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ. ಈ ಹಿಂದೆ ಕಳೆದ ವಿಧಾನಸಭೆಯಲ್ಲಿ ತೀರ್ಮಾನ ತಗೊಂಡಂತೆ ಕಾಂಗ್ರೆಸ್ ಪಕ್ಷನ ಬೆಂಬಲ ಮಾಡಿದ್ದೀವಿ. ಅದರಂತೆ ಪ್ರದೀಪ್ ಈಶ್ವರ್ ಅವರ ಗೆಲುವಿಗೆ ಕಾರಣ ಆಗಿದ್ದೀವಿ. ಇವತ್ತು ಕೂಡ ರಕ್ಷಾರಾಮಯ್ಯರವರನ್ನು ಗೆಲ್ಲಿಸೋದೇ ನಮ್ಮ ಒಂದು ಏಕೈಕ ಗುರಿಯಾಗಿದೆ. ಕಾರಣ ಇಷ್ಟೇ, ರಕ್ಷಾರಾಮಯ್ಯನವರು ಹೊರಗಿನವರು ಅಂತ ಹೇಳ್ತಾರೆ. ಇಲ್ಲಿರೋ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಹೊರಗೆ ಇರೋದು ಬೆಂಗಳೂರಲ್ಲಿ ಅಲ್ವಾ, ಇವರು ಕೂಡ ಬೆಂಗಳೂರಲ್ಲೇ ಇದ್ದಾರೆ. ಈ ಇಬ್ಬರನ್ನು ನಾವು ಹೋಲಿಕೆ ಮಾಡಿದಾಗ ರಕ್ಷಾರಾಮಯ್ಯನವರು ಅತ್ಯುತ್ತಮ ವ್ಯಕ್ತಿಯಾಗಿ ಬಹುಜನರಲ್ಲಿ ಕಾಣಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು BJPಯನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಆಡಳಿತ ನಡೆಸಿದ್ದಾರೆ ಅಂತ ನಮ್ಗೆ ಈಗಾಗಲೇ ಗೊತ್ತೇ ಇದೆ.